ಎಲ್ಲ ಜೇನುಗಳು ಒಂದಿಷ್ಟು ಉದ್ದಕ್ಕೂ 3 ಡ್ರಮ್ ಹಾಕ್ಬಿಟ್ಟಿದೆ. ಅದರಲ್ಲಿ ಜೇನುತುಪ್ಪ ಸುರಿದಿದ್ದಾನೆ, ಎಲ್ಲದಕ್ಕೂ ಹೆಸರಿಟ್ಟಿದ್ದಾನೆ. ಅದ್ರದ್ದು ಎಸೆನ್ಷಿಯಲ್ ಆಯಿಲ್ಸ್ ಬರುತ್ತೆ. ಎಸೆನ್ಷಿಯಲ್ ಆಯಿಲ್ಸ್ನ ಆ್ಯಡ್ ಮಾಡಿಬಿಟ್ಟಿದೆ. ಆ ಸ್ಮೆಲ್ ಬರೋಂಗೆ ಮಾಡಿಬಿಟ್ಟಿದೆ. ಬಾಟ್ಲ್ಗಳು ತುಂಬಿ ಪ್ಯಾಕ್ ಮಾಡ್ತಾ ಇರೋದು ನಾನು ಕಣ್ಣಾರೆ ನೋಡಿದ್ದೀನಿ. ಯಾವುದೇ ಆಗಲಿ ಜೇನ್ನ ನೀವು ಅದೆಂಥದ್ದು ಸುರ್ಗಿ ಜೇನು ಏನು ಇಲಾಚಿ ಜೇನು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೇನು ನೀವು ಇಲ್ಲೇ ಹೋಗಿ ಇಲ್ಲೇ ಬನ್ನಿ ಇದನ್ನೇ ತಿನ್ನು ಇದನ್ನೇ ಕುಡಿ ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಸಾಸಿವೆ ಫೀಲ್ಡ್ ಇದ್ರೆ ಸಾಸಿವೆದು ಬರುತ್ತೆ ಅನ್ನೋದು ಸತ್ಯ. ಸಾಸಿವೆ ಫೀಲ್ಡಲ್ಲಿ 50 ಪೆಟ್ಟಿ ಇಟ್ಟರೆ ಅದೆಲ್ಲೂ ಹೋಗೋದಿಲ್ಲ ದೂರ. ಯಾಕಂದರೆ ಅದು ಇಟಾಲಿಯನ್ ಮೆಲ್ಲಿಫೆರಾ ಅಂದ್ಬಿಟ್ಟಿದೆ ಒಂದು ವೆರೈಟಿ. ಇಟಾಲಿಯನ್ ಮೆಲ್ಲಿಫೆರಾಗೆ ಜಾಸ್ತಿ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಇಲ್ಲ. ಅದಕ್ಕೆ ಈ ನಮ್ಮ ತುಡುವೆ ಜೇನು ಏನು ರೆಗ್ಯುಲರ್ ನಮ್ದು ಇದೆಯಲ್ಲ ಇಂಡಿಯನ್ ಮೆಲ್ಲಿಫೆರಾ, ಇಂಡಿಯನ್ ಮೆಲ್ಲಿಫೆರಾ 2 ಕಿಲೋಮೀಟರ್ಸ್ ಹೋಗುತ್ತೆ. ಇದು ಹೋಗೋದಿಲ್ಲ ಇದು ಇಟಾಲಿಯನ್ ಮೆಲ್ಲಿಫೆರಾ. ಈ ಮೆಲ್ಲಿಫೆರಾ ಏನಾಗುತ್ತೆ ಅಲ್ಲಿರೋ ಒಂದು ಫೀಲ್ಡಲ್ಲಿ ಏನಿದೆಯೋ ಅದನ್ನೇ ಸುತ್ತಾ ಇರುತ್ತೆ. ಹಾಗಾಗಿ ನಮಗೆ ಬರುವಂಥ ಜೇನು ಎಲ್ಲಿಂದ ಬಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಪ್ಯೂರ ಅನ್ನೋದನ್ನು ತೊಗೊಂಡು ತಿನ್ಬೇಕೇ ಹೊರತು ಡೋಂಟ್ ಗೋ ಬಿಹೈಂಡ್ ದಿ ಪ್ರಾಡಕ್ಟ್ಸು. ನೇರಳೆದು, ಮುರಿಂಗಾದು, ಆಮೇಲೆ ಮತ್ತೊಂದು ಸುಮಾರು ಶುರು ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಸುಳ್ಳು. ಆ ಥರ ಮಾಡೋಕ್ಕೆ ಹೋಗಬೇಡಿ. ರೈತರಿಂದ ನೇರವಾಗಿ ಖರೀದಿ ಮಾಡಿ. ನೀವು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಕೊಡಿ. ಇದು ಮುಖ್ಯವಾದ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳಿ. ಇದಿಷ್ಟು ನನ್ನ ಅನುಭವಗಳು. ಇದರಲ್ಲಿ ಇನ್ನೂ ಭಾಳಷ್ಟಿದೆ. ಇದನ್ನು ನೀವು ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಜಮೀನಿಂದ ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲ್ ಮಾಡಿ. ಸ್ವಿಮ್ಮಿಂಗ್ ಪೂಲ್ನ ನಿಮ್ಮ ಒಂದು ಕಸ್ಟಮರ್ಸ್ಗೆ ಕೊಡೋದಲ್ಲದೆ ಲೋಕಲಲ್ಲಿರುವ ಯೂತ್ಸ್ಗೆ ಇವತ್ತಿನ ದಿನ ಒಳ್ಳೆ ಬಾವಿಗಳಿಲ್ಲ ಎಲ್ಲೂ. ಏನೋ ಬಾವಿಗಳಿದ್ರೂ ಯಾವುದೋ ಈ ಕ್ವಾರಿಗಳು ತೆಗೆದಿರುವಂಥ ಪಿಟ್ಗಳಲ್ಲಿ ಹೋಗಿ ಬಿದ್ದು ಸಾಯ್ತಾ ಇದ್ದಾರೆ. ನೀವೊಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಮಾಡಿ ಅಲ್ಲಿರೋ ಯೂತ್ಸ್ಗೆ ಒಂದಷ್ಟು ಜನಕ್ಕೆ ಟ್ರೈನಿಂಗ್ಸ್ ಕೊಟ್ಟು ಅವ್ರನ್ನ ಒಂದು ಒಳ್ಳೆ ಈಜುಪಟ್ಟುಗಳನ್ನ ಮಾಡಿ ಎಲ್ಲರೂ ಒಂದು ಕಾಂಪಿಟೇಷನ್ಸ್ ಕಳಿಸುವಂಥ ಒಂದು ಕಾರ್ಯಕ್ರಮಗಳು ಮಾಡಿ. ಅದು ಒಂದು ಚೆನ್ನಾಗಿರುತ್ತೆ. ಏನು ಬೇರೆ ದೇಶೀಯ ಆಟಗಳನ್ನೆಲ್ಲನೂ ಕರ್ಕೊಂಡ್ಬಂದು ದೇಶೀಯ ಆಟ ಹೇಳ್ಕೊಡುವಂಥ ಒಂದು ತಂಡಗಳೇ ಇದೆ, ಸುಮಾರು ತಂಡಗಳಿದೆ. ಆ ತಂಡಗಳನ್ನ ಕರ್ಕೊಂಬನ್ನಿ. ಏನು ಅವ್ರ ಮುಖಾಂತರ ಗಾಳಿಪಟ ಉತ್ಸವ ಆಯಿತು, ಗಾಳಿಪಟ ಮಾಡಿಸಿ. ಬೇರೆ ಹಬ್ಬಗಳು ಬಂದಾಗ ಏನೇನು ಆಟಗಳು ಆಡ್ತಾ ಇದ್ವಿ ನಾವು ಹಿಂದಿನ ಕಾಲದಲ್ಲೆಲ್ಲನೂ ಅದನ್ನೆಲ್ಲನೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿಸಿ. ನಮ್ಮ ಸ್ಕೂಲ್ ಮಕ್ಕಳಿಗಾಗ್ಬೋದು ಅಥವಾ ಇವ್ರು ದೊಡ್ಡವ್ರು ಬಂದವ್ರಿಗೇನೆ ಎಕ್ಸ್ಪೀರಿಯನ್ಸು. ಪಗಡೆ ಹಿಡಿದು ಎಷ್ಟೋ ದಿನ ಆಗೋಗಿದೆ ಹಳ್ಳಿ ಮನೆಗಳಲ್ಲಿ. ಎಲ್ಲರೂ ಪಗಡೆ ಹಿಡಿಯೋ ಬದಲು ರಿಮೋಟ್ ಹಿಡಿದು ಬಿಟ್ಟಿದ್ದಾರೆ ಎಲ್ಲ ಕೈಯಲ್ಲಿ. ಹಾಗಾಗಿ ದಯಮಾಡಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದನ್ನೆಲ್ಲನೂ ನೀವು ರೀಇಂಟ್ರೊಡ್ಯೂಸ್ ಮಾಡಿ. ಇದೆಲ್ಲನೂ ನಿಮಗೆ ಗ್ರೂಪ್ಸ್ ಎಲ್ಲ ಬೇಕಾದರೆ ನಮ್ಮ ಹತ್ರ ಎಲ್ಲ ಲಿಸ್ಟ್ ಇದೆ. ಗ್ರೂಪ್ಸ್ ಕೊಡ್ತೀವಿ. ಆಮೇಲೆ ಭಾಳಷ್ಟು ಜನ ಮಹಿಳೆಯರು ನಮ್ಮಲ್ಲಿ ವಿಲೇಜ್ಗಳಲ್ಲಿ ಈಗಲೂ ಡ್ರೆಸ್ಗಳೆಲ್ಲ ಅವರೇ ಹೊಲಿತಾರೆ. ನಿಮ್ಗೆ ಇಲ್ಲಿ ಬೇಕಾದವಾಗ ನಿಮ್ಮ ಬ್ಯಾಗ್ಸ್ ಎಲ್ಲನೂ ಅವ್ರ ಹತ್ರ ಮಾಡಿಸಿ, ಬ್ಯಾಗ್ಗಳೆಲ್ಲನೂ ಅವ್ರ ಹತ್ರನೇ ಮಾಡಿಸಿ ಒಂದು ಲೋಗೋ ಮಾಡ್ಕೊಳ್ಳಿ. ನಿಮ್ಮ ಒಂದು ಫಾರ್ಮ್ಗೆ ಗೂಗಲ್ ಲೊಕೇಶನ್ ಹಾಕೋದನ್ನು ಮರಿಬೇಡಿ. ಗಣೇಶ್ ಅವ್ರದ್ದು ಪಾಠ ಆಯ್ತಲ್ಲ, ಗೂಗಲ್ ಲೊಕೇಶನ್ನು ನಿಮ್ಮ ಫಾರ್ಮ್ ಏನಿದೆಯೋ ಅದನ್ನು ಗೂಗಲ್ ಲೊಕೇಶನಲ್ಲಿ ಪದೇ ನೀವೇ ನಿಮ್ಮ ಮನೆಯಿಂದ ಬಿಟ್ಟು ತೋಟಕ್ಕೆ ಹೋಗ್ಬೇಕಾದ್ರೆ ನೀವೇ ಹಾಕ್ಕೊಳ್ಳಿ ಬನ್ನಿ. ವ್ಯೂಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆಮೇಲೆ ಒಂದಿನ ಯಾವುದಾದ್ರೂ ಕೇಳುತ್ತೆ ಏನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ, ನೀವೇ 5 ಸ್ಟಾರ್ ಕೊಟ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ ಯಾರನ್ನ ಪಕ್ಕದಲ್ಲಿದ್ದ ಅಂತ ಹೇಳಿದ್ರೆ ಅವನದನ್ನು ಇಸ್ಕೊಂಡು ಅವನದನ್ನು ಇಟ್ಕೊಂಡು ಅವನಿಗೂ 5 ಸ್ಟಾರ್ ಕೊಡೋಕೆ ಕೇಳಿ. ಇಲ್ಲ ನೀವೇ ಮಾಡಿ 5 ಸ್ಟಾರ್ ಮಾಡ್ತಾ ಹೋಗ್ಬೇಕು. ಇದೇನಾಗುತ್ತೆ ಅದೇ ಪಬ್ಲಿಸಿಟಿ ತಂತಾನೆ ಹೋಗುತ್ತೆ. ಯಾರೋ ಏನೋ ಹುಡುಕ್ತಾ ಇರ್ತಾರೆ, ಎಲ್ಲೋ ಗುಂಡ್ಲುಪೇಟೆಯಲ್ಲಿ ಯಾರಿದ್ದಾರಪ್ಪ ಅಂತ ನೋಡಿದ ತಕ್ಷಣ ಟಕ್ ಅಂತ ಅದು ಬರುತ್ತೆ. ಅದು ನಿಮ್ಮ ತೋಟಕ್ಕೆ ಬರ್ಬೋದು, ನಿಮಗೆ ಫೋನ್ ಮಾಡ್ಬೋದು. ಈ ರೀತಿ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಮಾಡ್ತಾ ಇರಿ. ನಾನು ಈಗೇನೆ ಗೂಗಲಲ್ಲಿ ಯಾವುದಿದು ಹೋಟ್ಲ್ಗಳಿಗೆ ಅಲ್ಲಿ ಇಲ್ಲಿ ರಿವ್ಯೂಸ್ ಕೊಟ್ಟು ನಾನು ಲೋಕಲ್ ಗೈಡ್ ಆಗಿ ಹೋಗಿದ್ದೀನಿ. ನಾನು ನಂದನ್ನು ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಏನೋ ಮಾಡ್ತಾ ಇರ್ತಾರೆ. ನಾನೇನು ಫಾಲೋ ಮಾಡ್ತಾ ಇಲ್ಲ ಯಾರಿಗೂ. ನಾನು ಎಲ್ಲೋ ಹೋಗಿದ್ದ ಕಡೆಗೆಲ್ಲನೂ ನಾನು ಒಂದೊಂದು ಹಾಕ್ತಾ ಇರ್ತೀನಿ. ನಿನ್ನೆ ಹೊಸೂರ್ಗೆ ಹೋಗಿದ್ದೆ. ಹೊಸೂರಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಹೋಗಿದ್ದೆ. ಅದ್ರದ್ದು ಟಕ್ ಅಂತ ಬಂತು. ಸರಿ ಹಾಕಿದೆ. ಒಂದು ಏನು ಚೆನ್ನಾಗಿದೆಯೋ ಅದನ್ನು ಹಾಕ್ಬಿಟ್ಟಿದೆ. ಚೆನ್ನಾಗಿಲ್ಲ ಅಂದರೆ ವೀಲ್ ಚೇರ್ ಇದೆಯಾ ಅಂದರೆ ಇಲ್ಲ ಅಂತೇಳಿ ಹಾಕಿದೆ. ಅಷ್ಟೇ. ನೀವು ಅಷ್ಟು ಮಾಡಿ. ಅದು ನಿಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ನೀವು ಬೇರೆಯವ್ರನ್ನ ಫಾಲೋ ಮಾಡೋದಕ್ಕಿಂತ ನಿಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ಇದೆಲ್ಲನೂ ಅಗ್ರಿ ಟೂರಿಸಮ್ಗೆ ಅತಿ ಮುಖ್ಯವಾದ್ದು. ನಾನು ಒಟ್ಟಾರೆಯಾಗಿ ಹೇಳೋದಷ್ಟೇ, ಟೂರಿಸಮ್ಗೆ ಅತ್ಯಂತ ಹೆಚ್ಚಿನ ಗಮನ ಕೊಡಿ. 4-6 ಕಡೆ ವಿಸಿಟ್ ಮಾಡಿ. ನಿಮಗೆ ಅನೇಕ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ ನಿಮ್ಮ ಫಾರ್ಮು ನಿಮ್ಮ ಮಾಡಲು. ಎಲ್ಲರ ಸಲಹೆ ತಗೊಳ್ಳಿ. ಆದರೆ ಸಲಹೆ ಉಚಿತವಾಗಿ ಬರುತ್ತೆ. ಆದರೆ ಅಪ್ಲೈ ಮಾಡೋದು ನೀವು ಒಬ್ಬರೇ. ಅದರಿಂದ ಸಪ್ಲೈ ಕಡೆ ಜಾಸ್ತಿ ಗಮನ ಇಡಬೇಡಿ, ಅಪ್ಲೈ ಕಡೆ ಮಾತ್ರ ಗಮನ ಇಡಿ.
ಸಪ್ಲೈ ಜಾಸ್ತಿ ಆಗುತ್ತೆ. ಎಷ್ಟು ಬೇಕಾದ್ರೂ ಕೊಡ್ತಾರೆ ಪುಕ್ಸಟೆ. ನಮ್ಮನೆಗೆ ಬಂದು ನಮ್ಮಲ್ಲೇ ತಿಂದು ಏನೇ ಗಿಡ ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಇದಕ್ಕೆ ನೀರು ಕೊಡಬೇಕಾಗಿತ್ತು, ಈ ಗಿಡ ಹಾಕ್ಬಾರ್ದಾಗಿತ್ತು, ಈ ವೆರೈಟಿ ಹಾಕ್ಬಾರ್ದಾಗಿತ್ತು ಅಂತ ಹೇಳಿದಂತ ಜನ ಬೇಕಾದಷ್ಟು ಜನ ಇದ್ದಾರೆ. ಅದರಿಂದ ನೀವು ಸಜೆಷನ್ಸ್ನ ತಗೋಬೇಡಿ, ಸಜೆಷನ್ಸು ಬೇಕಾಗಿಲ್ಲ. ನಿಮ್ಮ ಖುಷಿಗೆ ಮಾಡ್ತಾ ಇದ್ದೀರಾ. ನೀವು ಬರುವಂಥ ಕಸ್ಟಮರ್ಸ್ ಯಾರು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ ಕಸ್ಟಮರ್ಸ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ಕೃಷಿ ಜೊತೆಗೆ ಪ್ರವಾಸೋದ್ಯಮ ಇದು. ಹಿಂದೆ ನಮ್ಮಲ್ಲಿ ನೆಂಟರು ನಮ್ಮ ಮನೆಗೆ ಬಂದಾಗ ನಾವು ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡ್ತಾ ಇದ್ವು ಅದೇ ಇದು ಅಂತ ಹೇಳ್ಕೊಂಡು ಮಾಡಿ, ಏನೋ ಹಿಂದೆ ಭಾಳ ಪ್ರೀತಿ ಬಾಂಧವ್ಯದಿಂದ ನಾವು ಸತ್ಕಾರ ಮಾಡ್ತಾ ಇದ್ವಿ. ನನ್ನ ಟೂ ವೀಲರಲ್ಲಿ ನಾನು ಯಾವುದೇ ಒಂದು ಹಳ್ಳಿಗೆ ಹೋದ ಅಂತ ಹೇಳಿದ್ರೆ ನನಗೆ ಎಲ್ಲ ಗಾಡಿ ಕಡೆ ಎಲ್ಲ ಸುತ್ತಲೂ ಕಟ್ಬಿಟ್ಟಿರೋರು. ಒಂದು ಕಡೆ ಹಲಸಿನ ಹಣ್ಣು, ಇನ್ನೊಂದು ಕಡೆ ಪಪ್ಪಾಯ, ಇನ್ನೊಂದು ಕಡೆ ಒಂದಷ್ಟು ಕಾಳುಗಳು, ಒಂದಷ್ಟು ಕಡೆ ಸೊಪ್ಪು ಎಲ್ಲ ಕಟ್ ಕಳಿಸೋರು. ಟೂ ವೀಲರಲ್ಲಿ ನಾನು ಹೇಳ್ತಾ ಇರೋದು. ಆ ಕಾಲದಲ್ಲಿ ನಾವು ಅಷ್ಟು ಕಟ್ಕೊಂಡ್ಬರ್ತಾ ಇದ್ವಿ. ಈಗ ಯಾವ ಹಳ್ಳಿಗೆ ಹೋದ್ರೂ ಯಾರು ಏನೂ ಕೊಡೋದಿಲ್ಲ. ಯಾಕಂದರೆ ಅವರೇ ಚೀಲ ಹಿಡ್ಕೊಂಡು ಹೋಗ್ತಾರೆ, ಇಲ್ಲ ಕವರಲ್ಲಿ ಕವರಲ್ಲಿ ಹಾಲು, ಬಿಸ್ಕೆಟು, ಜ್ಯೂಸು ಏನೋ ಇಂಥದ್ದನ್ನು ತೊಗೊಂಬರುವಂಥ ಒಂದು ಪರಿಸ್ಥಿತಿ ಆಗಿದೆ. ಅಂಥ ಪರಿಸ್ಥಿತಿ ಯಾವುದೂ ಬೇಡಿ. ನಿಮ್ಮ ಅಡಿಗೆ ನಿಮ್ಮ ಕೈದೇ ಆಗಬೇಕು. ಏನೋ ಮೊನ್ನೆ ನಾವು ಹೋಗಿದ್ವಿ, ನಮಗೆ ಪಾವ್ ಭಾಜಿ ಊರಲ್ಲಿರುವಂಥ ಯಾವುದೋ ಒಂದು ಅಂಗಡಿನಲ್ಲಿ ಹಳ್ಳಿನಲ್ಲಿರುವಂಥ ಒಂದು ಬನ್ನು ಏನೋ ಅದಕ್ಕೆ ಒಂದಷ್ಟು ಕಾಳು ಏನೋ ನಮಗೆ ಹಾಕಿ ಕೊಟ್ಟರು. ನಮಗೇನೆ ಇಂಥ ಕೆಟ್ಟದೆಲ್ಲ ಮಾಡ್ತಾರೆ. ದಟ್ ಈಸ್ ನಾಟ್ ಎ ಟೂರಿಸಮ್. ಆ ಥರ ಮಾಡಬೇಡಿ. ಅತಿಥಿಗಳನ್ನ ಅತ್ಯಂತ ಏನೋ ಸೌಮ್ಯ ಸ್ವಭಾವದಿಂದ ತಗೊಳ್ಳಿ. ನೀವು ಎಣ್ಣೆ ಪಾರ್ಟಿ ರೆಸಾರ್ಟ್ ಮಾಡ್ತಿರೋ ಇಲ್ಲ ವೆಜಿಟೇರಿಯನ್ ಮಾಡ್ತಿರೋ, ಇಟ್ ಈಸ್ ಲೆಫ್ಟ್ ಟು ಯು. ಏನೋ ಅದು ಜನ ಯಾರು ಬರಬೇಕು ಬಿಡಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಒಟ್ಟಲ್ಲಿ ಬರೋರಿಗೆ ಒಂದು ವಿಶೇಷವಾಗಿರಲಿ, ನಿಮ್ಮ ಒಂದು ಸ್ಥಳ ಏನೋ ವಿಶೇಷವಾಗಿರಬೇಕು. ಮತ್ತೊಂದು ಸಾರಿ ಬರಬೇಕು, ಮತ್ತೊಂದು ಸಾರಿ ನಿಮ್ಮ ತೋಟಕ್ಕೆ ಬರಬೇಕು, ನಿಮ್ಮ ಒಂದು ಔತಣವನ್ನು ಸ್ವೀಕರಿಸುವಂತ ಆಗಬೇಕು ಅನ್ನೋದೇ ನನ್ನ ಆಶಯ. ಇದು ನನ್ನ ಒಂದು ಅನುಭವ. ಇದರಲ್ಲಿ ಇನ್ನೇನೋ ಬಿಟ್ಟಿದ್ರೆ, ಇನ್ನೇನಾದರೂ ಕೇಳೋದಿದ್ರೆ ದಯಮಾಡಿ ಕೇಳಿ. ಧನ್ಯವಾದಗಳು.